ಇನ್ನು ಸುಮಾರು ವರ್ಷಗಳಿಂದ ಈ ಕೆಂಗೇರಿ ಒಂದು ರೈಲ್ವೆ ಪ್ಯಾರಲಲ್ ಬ್ರಿಡ್ಜ್ ಏನೋ ಕಟ್ಟಬೇಕು ಅಂತ ಕಾಮಗಾರಿ ನಡೀತಾ ಇತ್ತಪ್ಪ. ಅದಕ್ಕೆ ಫಸ್ಟ್ ಎಲ್ಲ ಕೆಲಸ ಮಾಡಿದ್ರು, ಮೇಲ್ಸೇತುವೆ ಕಟ್ಟೋಣ ಅಂತ, ಆಮೇಲೆ ಈಗ ಅಂಡರ್ ಬ್ರಿಡ್ಜ್ ಕಟ್ಟೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಸಾರ್ವಜನಿಕರು ಮಾತ್ರ ಇಲ್ಲ ಬೇಡ, ಆ ಅಂಡರ್ ಬ್ರಿಡ್ಜ್ ಕಟ್ಟೋದು ಬೇಡ ಅಂತ ಇದ್ದಾರೆ. ಯಾಕೆ, ಅಲ್ಲಿ ಏನು ನಡೀತಾ ಇದೆ, ಏನು ರಾಜಕೀಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ನೆನೆಗುದಿಗೆ ಬಿದ್ದ ಕೆಂಗೇರಿ ಉಪನಗರ ರೈಲ್ವೆ ಬ್ರಿಡ್ಜ್ ಕಾಮಗಾರಿ. ಮೇಲ್ಸೇತುವೆ ಬಿಟ್ಟು ಅಂಡರ್ ಪಾಸ್ ಕಾಮಗಾರಿಗೆ ಪ್ಲಾನ್. ಅಂಡರ್ ಪಾಸ್ ಕಾಮಗಾರಿಗೆ ಬಿಡಲ್ಲ ಅಂತ ಸ್ಥಳೀಯರ ಪಟ್ಟು. ಕೆಂಗೇರಿ ಉಪನಗರದಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಎನ್ಪಿಎಸ್ ಶಾಲೆಯ ಬಳಿ ರೈಲ್ವೆ ಮೇಲ್ಸೇತುವೆ ಮಾಡುವ ಕಾಮಗಾರಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಇದೀಗ ರೈಲ್ವೆ ಅಧಿಕಾರಿಗಳು ಮೇಲ್ಸೇತುವೆಯ ಕಾಮಗಾರಿ ಮಾಡುವುದನ್ನು ಬಿಟ್ಟು ಅಂಡರ್ ಪಾಸ್ ಕಾಮಗಾರಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಪ್ರಭಾವಿ ರಾಜಕಾರಣಿಯೊಬ್ಬರ ಒಡೆತನದ ಶಾಲೆಯ ಮುಂದೆ ಫ್ಲೈಓವರ್ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಶಾಲೆಯಿಂದ 100 ಮೀಟರ್ ದೂರದ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಹತ್ತಿರದ ಬಳಿ ಅಂಡರ್ ಪಾಸ್ ಕಾಮಗಾರಿ ಮಾಡಲಿಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪ. ಈ ಕಾಮಗಾರಿ ಶುರುವಾಗಲು ನಾವು ಬಿಡೋದಿಲ್ಲ ಅಂತ ಹೇಳಿ ಕೆಂಗೇರಿ ಉಪನಗರದ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಎನ್ಪಿಎಸ್ ಶಾಲೆ ಬಳಿ ಒಂದು ಓವರ್ ಬ್ರಿಡ್ಜ್ ಆಗಬೇಕು ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ಇದು ನಡೀತಾ ಇದೆ. ಕೆಲವೊಂದು ರಾಜಕಾರಣಿಗಳು ಇದಕ್ಕೆ ತಡೆ ಹಿಡಿದು ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿ ಅದನ್ನ ಪೆಂಡಿಂಗ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಒಂದು LC10 ಅಂತ ಒಂದು ಲೆವೆಲ್ ಕ್ರಾಸಿಂಗ್ ಇದೆ, ಒಂದು ಅಂಡರ್ ಪಾಸ್ ಮಾಡಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕೆ ದುಂದು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸುಮಾರು 55 ಕೋಟಿಗೆ ಇದಕ್ಕೆ ಪ್ರಪೋಸಲ್ ಕೊಡ್ತಾರೆ. ಬೇಕಾಗಿರೋದು 25 ಕೋಟಿ. ಎನ್ಪಿಎಸ್ ಸ್ಕೂಲ್ ಶಾಲೆ ಬಳಿ ಏನೇ ಓವರ್ ಬ್ರಿಡ್ಜ್ ಮಾಡಿದ್ರು 25 ಕೋಟಿ ದಾಟೋದಿಲ್ಲ. ಇಲ್ಲಿ 55 ಕೋಟಿ ಅಂದ್ರೆ 40 ಕೋಟಿ ಇವರು ಲ್ಯಾಂಡ್ ಅಕ್ವಿಷನ್ಗೋಸ್ಕರ ದುಂದು ವೆಚ್ಚ ಮಾಡಕ್ಕೆ ಹೊರಟಿದ್ದಾರೆ. NPS ಬಳಿ ಒಂದು ಫ್ಲೈಓವರ್ ಮಾಡ್ತು ಅಂತಂದ್ರೆ ಇದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವರು ಹಠ ಹಿಡಿದು ಇಲ್ಲೇ LC10 ಹತ್ರನೇ ನಾವು ಅಂಡರ್ ಪಾಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಪ್ರಭಾವಿ ವ್ಯಕ್ತಿ ಶಾಮೀಲಾಗಿ ಅಥವಾ ಅವ್ರಿಗೆ ಅನುಕೂಲಕ್ಕೋಸ್ಕರ ನಮ್ಮ ಈ ಕೆಂಗೇರಿ ಉಪನಗರ ಜನಕ್ಕೆ 30 ರಿಂದ 40 ವರ್ಷದಿಂದ ವನವಾಸ ಮಾಡಿದ್ದಾರೆ. ಬಿಡಿಎ ಪ್ಲಾನ್ನಂತೆ ಬಿಬಿಎಂಪಿಯ ಬ್ರ್ಯಾಂಡ್ ಬೆಂಗಳೂರು ಪ್ರಾಜೆಕ್ಟ್ನ ಅಡಿ ಎನ್ಪಿಎಸ್ ಜಂಕ್ಷನ್ ಮೂಲಕ ಮೇಲ್ಸೇತುವೆ ಮಾಡಲಿಕ್ಕೆ ಬಿಬಿಎಂಪಿ ಅನುಮೋದನೆಯನ್ನ ನೀಡಿತ್ತಂತೆ. 25 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ಆರಂಭಿಸುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ರಂತೆ. ಪ್ರಭಾವಿ ರಾಜಕಾರಣಿಯೊಬ್ಬರು ರೈಲ್ವೆ ಓವರ್ ಬ್ರಿಡ್ಜ್ ಬೇಡ, ಕೆಂಗೇರಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಹತ್ರ ಬಳಿ ಅಂಡರ್ ಪಾಸ್ ಮಾಡೋಣ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಸರ್, ಏನಾಗಿದೆ, ಇಲ್ಲಿ ಸಾರ್ವಜನಿಕರು ಮೊದಲು ಟ್ರೈನ್ಗಳ ಸಂಚಾರ ತುಂಬಾ ಕಮ್ಮಿ ಇತ್ತು. ಈಗ ಪ್ರತಿದಿನ 25 ರಿಂದ 30 ಟ್ರೈನ್ ಹೋಗೋದ್ರಿಂದ ನಮ್ಮ ಈ ಕೆಂಗೇರಿ ಉಪನಗರ LC10 ನಲ್ಲಿ 12 ಗಂಟೆ ಜನ ಬಿಸಿಲಲ್ಲಿ ಮಳೆಯಲ್ಲಿ ಇಲ್ಲಿ ತುಂಬಾ ದಣಿವು ಆಗ್ತಾ ಇದೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ, ಆಂಬ್ಯುಲೆನ್ಸ್ ತೊಂದರೆ ಆಗ್ತಾ ಇದೆ. ಈಗ ನೋಡಿದ್ರೆ ಪ್ರಾಜೆಕ್ಟ್ ಇದ್ದಿದ್ದು ಅಲ್ಲಿ NPS ಶಾಲೆ ಮುಂದೆಗಡೆ ಫ್ಲೈಓವರ್ ಮಾಡಬೇಕು ಅಂತ, ಅದು DPR ಕೂಡ ರೆಡಿ ಆಗಿತ್ತು ಅಂತ ನಾನು ಕೇಳಿದ್ದೀನಿ. ಈಗಾಗಲೇ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಇಲ್ಲ, ಯಾರಿಗೂ ತುಂಬಾ ಕಳ್ಳತನ ರಾಬರಿಗಳಾಗ್ತಾ ಇದೆ. 1 ಕಿಲೋಮೀಟರ್ ಚಮ್ಮಲ್ ಕಣಿವೆ ಆದ್ರೆ ರಾತ್ರಿ ಹೊತ್ತು 2 ವೀಲರ್ 4 ವೀಲರ್ ಹೇಗೆ ಸಂಚಾರ ಮಾಡೋಕ್ಕಾಗುತ್ತೆ? ಇಲ್ಲಿ ರಾಬರಿಗಳು, ಕೊಲೆ, ದರೋಡೆ, ಸುಲಿಗೆ ಇಂಥದಕ್ಕೆ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಕಾಮಗಾರಿಗೆ ಅನುಮೋದನೆ ಸಿಕ್ಕಿದ್ದೇ ಒಂದು ಜಾಗದಲ್ಲಿ, ಈಗ ಬೇರೆಯದ್ದೇ ಜಾಗದಲ್ಲಿ ಕಾಮಗಾರಿ ಮಾಡೋದಕ್ಕೆ ಹೊರಟಿರುವ ಅಧಿಕಾರಿಗಳ ನಡೆಯನ್ನ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಸ್ಥಳೀಯರ ಈ ಜಟಾಪಟಿ ಎಲ್ಲಿಯ ತನಕ ಬಂದು ನಿಲ್ಲುತ್ತೆ? ಮೇಲ್ಸೇತುವೆಯೇ ಆಗುತ್ತೋ ಅಥವಾ ಅಂಡರ್ ಪಾಸ್ ಆಗುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪ್ರಕಾಶ್ ಶ್ರೀರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.